ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಜ್ಯೋತಿಷ್ಯ ಕಲಿಯೋದು ಬಹಳ ಸುಲಭ. ಯಾಕೆಂದ್ರೆ ನಕ್ಷತ್ರ ನಾಡಿ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಹಾಗೆ ಗುರುಗಳ ನೇತೃತ್ವದಲ್ಲಿ ಇದೇ ತಿಂಗಳ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ನೀವು ಡಿಸ್ಪ್ಲೇ ನಂಬರ್ ಕೂಡ ಇದೆ, ನಿಮಗೆ ಆಸಕ್ತಿ ಇದ್ರೆ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ನಿಮಗೆ ದಿನದಲ್ಲಿ 2 ದಿನ ಕ್ಲಾಸ್ ಇರುತ್ತೆ. ಆನ್ಲೈನ್ ಕ್ಲಾಸ್ ಇರುತ್ತೆ, 15 ದಿನ ಕ್ಲಾಸ್ ಇರುತ್ತೆ. ಅದೇ ದಿನದಲ್ಲಿ ಸಂಜೆ ಹಾಗೂ ಬೆಳಿಗ್ಗೆ 2 ಕ್ಲಾಸ್ ಇರುತ್ತೆ. ನಿಮಗೆ ಯಾವ ಸಮಯದಲ್ಲಿ ಬಿಡುವಾಗುತ್ತೆ ಆ ಸಮಯದಲ್ಲಿ ನೀವು ಜ್ಯೋತಿಷ್ಯ ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಹುಣ್ಣಿಮೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ನಿನ್ನೆ ಹುಣ್ಣಿಮೆ ಮುಗಿದಾಗಿದೆ. ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ಬಂದಿತ್ತು. ಹುಣ್ಣಿಮೆಯ ನಂತರ ಅಂದ್ರೆ ಇವತ್ತಿನ ದಿನದಲ್ಲಿ ಯಾವ ಕಾರ್ಯಗಳು ನಾವು ಕೈಕೊಂಡ್ರೆ ಒಳ್ಳೆದಾಗುತ್ತೆ, ಇದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹುಣ್ಣಿಮೆ ಮುಗಿದೆ, ನಿನ್ನೆ ಆಗಿದೆ. ಇವತ್ತಿನ ಕಾರ್ಯಗಳನ್ನ ಹೇಗಿದ್ರೆ ಒಳಿತು ಅಂತ. ಸಾಮಾನ್ಯವಾಗಿ ಕ್ಷೀಣಚಂದ್ರ ವೃದ್ಧಿಚಂದ್ರ ಅಂತ ಹೇಳ್ತಾರೆ. ಇದರ ವೈಜ್ಞಾನಿಕ ನಿಲುಗಟ್ಟೇನು ಅಂತಂದ್ರೆ, ಚಂದ್ರನ ಮೇಲೆ ಬೀಳ್ತಕ್ಕಂಥ ಬೆಳಕು, ಆ ಬೆಳಕು ಭೂಮಿ ಮೇಲೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು. ಈ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ, ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಪರಿಪೂರ್ಣವಾಗಿ 360 ಡಿಗ್ರಿ ಅಂತ ನಾವೇನು ಕರಿತೀವಿ, ಹುಣ್ಣಿಮೆ ದಿವಸ ಇರುತ್ತೆ. ಅಂದರೆ ಕಂಪ್ಲೀಟ್ ಚಂದ್ರಕ್ಕೆ ಬೆಳಕು ಬೀಳುತ್ತೆ. ಪಾರ್ಷಲ್ ಬೆಳಕು ಅಂತ ಕರೀತಾರೆ, ಹಾಫ್ ಬೆಳಕು, ಅದಕ್ಕೆ ಗಿಬ್ಬಾಸ್ ಅಂತ ಕರೀತಾರೆ, ವ್ಯಾಕ್ಸಿಂಗ್ ಮೂನ್ ಮತ್ತೆ ವ್ಯಾನಿಂಗ್ ಮೂನ್ ಅಂತ ಕರೀತಾರೆ, ಕ್ರೆಸೆಂಟ್ ಮೂನ್ ಅಂತ ಕರೀತಾರೆ, ಗಿಬ್ಬಾಸ್ ಅಂತ ಕರೀತಾರೆ, ಗಿಬ್ಬಾನ್ ಅಂತ ಕರೀತಾರೆ. ಎಷ್ಟೊಂದಿದೆ ಅದಕ್ಕೆ ಹೆಸರುಗಳು ಸೈನ್ಸಲ್ಲಿ ಕರೆಯೋದು. ಅದು ಸೂರ್ಯನ ಕಿರಣಗಳನ್ನ ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವುದೇ ಆಬ್ಜೆಕ್ಟ್ ಏನೇ ರಿಫ್ಲೆಕ್ಟ್ ಮಾಡಿದ್ರು ಅದರಲ್ಲಿ ಎನರ್ಜಿ ಇರುತ್ತೆ. ನಾವು ಬೀದಿ ದೀಪದ ಒಂದು ಬೀದಿ ದೀಪ ಕಂಬ ಇರ್ತದಲ್ಲ, ಅಲ್ಲಿ ಲೈಟ್ ಬಂದರೂ ಕೂಡ ಅದು ಎಲೆಕ್ಟ್ರಿಸಿಟಿಯಿಂದ ಬಂದಿರುತ್ತೆ. ಅಲ್ಲೆಲ್ಲ ನಮಗೆ ಪದಾರ್ಥಗಳು ಕಾಣಿಸುತ್ತೆ, ಅಲ್ಲೊಂದು ಎನರ್ಜಿ ಇದೆ. ದೀಪವನ್ನು ಹಚ್ಚಿ ನಾವು ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ನಮಗೆ ಬೆಳಕು ಕಾಣಿಸುತ್ತೆ, ಅಲ್ಲೂ ಎನರ್ಜಿ ಇದೆ. ಹಾಗೆ ನಾವು ಟಾರ್ಚ್ ಬಿಡ್ತೀವಿ, ಟಾರ್ಚ್ ಬಿಟ್ಟಾಗ ಅಲ್ಲೂ ಕೂಡ ಕತ್ಲೆ ಇರ್ತಕ್ಕಂಥದಕ್ಕೊಂದು ಪದಾರ್ಥ ಅಲ್ಲಿ ಕಾಣಿಸುತ್ತೆ. ಆ ಟಾರ್ಚ್ ಇಂದ ಹೊರಡ್ತಕ್ಕಂಥ ಬೆಳಕು ಕೂಡ ಒಂದು ಎನರ್ಜಿ ಇದ್ದಿರುತ್ತೆ. ಅದು ಲೆಸ್ಸರ್ ವೇವ್ ಲೆಂತ್, ಲೆಸ್ಸರ್ ಇದರಲ್ಲಿರ್ತಕ್ಕಂಥದ್ದು. ಹಿಂದೆ ಮುಗ್ದಿರ್ತಕ್ಕಂಥ ಹುಣ್ಣಿಮೆ ಇವಾಗ ಅದು ಕ್ಷೀಣ ಆಗ್ತಾ ಬರುತ್ತೆ, ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಚಂದ್ರ ಮನಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಾವಾಗಲೂ ಕೂಡ ನಮ್ಮ ಬುದ್ಧಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಷೀಣ ಯಾವಾಗಲೂ ಏನಾದ್ರು ಕಳ್ಕೋಬೇಕು ಅಂತಂದ್ರೆ, ಅಮಾವಾಸ್ಯೆ ಆಗಿ ನೆಕ್ಸ್ಟ್ ದಿವಸ ಪಡ್ಕೊಳ್ಳೋದು, ಹುಣ್ಣಿಮೆ ಆಗಿ ನೆಕ್ಸ್ಟ್ ದಿವಸ ಕಳ್ಕೊಳ್ಳೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ದಿವಸದ ವಿಚಾರ. ಅಮಾವಾಸ್ಯೆ ಮುಗಿದಿದ ತಕ್ಷಣ ಬರ್ತಕ್ಕಂಥ ನೆಕ್ಸ್ಟ್ ತಿಥಿ ಅದನ್ನ ಪಡ್ಕೊಳ್ಳೋದು, ಸ್ಟಾರ್ಟ್ ಗೇನಿಂಗ್ ಅಂತ ಕರೀತಾರೆ. ಹುಣ್ಣಿಮೆ ಆದ್ಮೇಲೆ ಬರ್ತಕ್ಕಂಥ ದಿನಗಳು ಕಳ್ಕೊಳ್ಳೋದು. ಸಾಮಾನ್ಯವಾಗಿ ಕಳ್ಕೊಳ್ಳೋದೇನು ಅಂತಂದ ಅಂದಾಗ, ಇವತ್ತಿನ ದಿವಸ ನಾವು ಏನೇ ಮಾಡಿದ್ರು ಕೂಡ ಯಾವುದು ನಮ್ಮಿಂದ ಆಚೆ ಹೋಗಬೇಕು, ಹಳೆಯ ಬಟ್ಟೆಗಳನ್ನ ಕೊಡ್ತಕ್ಕಂಥದ್ದು. ಹಳೆಯ ಬಟ್ಟೆ ಕೊಟ್ಟಾಗ ನಮಗೆ ಶುಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾನೆ. ಏನು ಕಳ್ಕೋಬೇಕು ಅನ್ನೋದನ್ನ ನಾವು ಯಾವುದೋ ಹುಟ್ಟಿರ್ತಕ್ಕಂಥದ್ದು, ಯಾವುದೋ ಹುಟ್ಟಿ ನಮಗೆ ಬೇಡ ಅಥವಾ ನಾವು ದಾನ ಮಾಡ್ಬೇಕಂತಕ್ಕಂಥದ್ದು ಬಟ್ಟೆಯನ್ನ ಕೊಟ್ಟಾಗ ಅದನ್ನ ಕಳ್ಕೊಳ್ಳೋದು ಬರುತ್ತೆ ಒಂದು. ಹಾಗೆ ಸಾಕಷ್ಟು ಜನ ವಾರದ ಮೇಲೆ ನಾನು ಲೆಕ್ಕ ಕೊಡಲ್ಲ, ವಾರ ಯಾವ್ದಾದ್ರು ಇರಲಿ, ಸೋಮವಾರ ಇರಲಿ, ಮಂಗಳವಾರ ಇರಲಿ, ಬುಧವಾರ ಇರಲಿ, ಇವತ್ತು ವಿಶೇಷವಾಗಿ ಕಷ್ಟಗಳು ಕಮ್ಮಿ ಆಗಬೇಕು ಅಂತಂದಾಗ ಹುಣ್ಣಿಮೆಯ ನೆಕ್ಸ್ಟ್ ಡೇ ಯಾವಾಗಲೂ ಕೂಡ ಉಗುರು ಕಟ್ ಮಾಡ್ತಕ್ಕಂಥದ್ದು, ಕೂದಲು ಕಟ್ ಮಾಡ್ತಕ್ಕಂಥದ್ದು, ಟ್ರಿಮ್ಮಿಂಗ್ ಮಾಡ್ತಾರಲ್ಲ, ವಿಶೇಷ
ಹುಣ್ಣಿಮೆಯ ನೆಕ್ಸ್ಟ್ ದಿವಸ. ಈ ರೀತಿ ಹಲವಾರು ವಿಚಾರಗಳು ನಾವು ಕಳ್ಕೊಳ್ತಕ್ಕಂಥದ್ದು, ನಾವು ಬಿಡ್ತಕ್ಕಂಥದ್ದು ಮಾಡ್ಬೋದು. ಬಿಡ್ತಕ್ಕಂಥದ್ದು ಯಾವ್ದು ನಮಗೆ ಬೇಡ, ಸೊ ಅದಕ್ಕೊಂದು ಲೈನ್ ಹಾಕೋಬೇಕು. ಗುರುಗಳೇ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ಖಂಡಿತ. ನಮಸ್ತೆ. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, 12/12 1994. ಹುಟ್ಟಿದ ಸಮಯ? ಬೆಳಿಗ್ಗೆ 8:58. 8:58. ಓಕೆ, ಹುಟ್ಟಿದ ಊರು? ಗೋಕಾಕ್. ಗೋಕಾಕ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಪ್ರಸಾದ್ ಅಂತ ಅವನ ಹೆಸರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. 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 ಸೊ ನಿಮ್ಮ ಮಗನ ವಿಚಾರದಲ್ಲಿ ಏನ್ ಪ್ರಶ್ನೆ ಇದೆ ಹೇಳಿ. ಪ್ರಶ್ನೆ ಕೇಳಿಲ್ಲ ನೀವು? ನಮಸ್ಕಾರ ಸರ್. ಪ್ರಶ್ನೆ ಏನು ಕೇಳಲಿಲ್ಲ ಇನ್ನು? ಅವನ ನೌಕರಿ ಮತ್ತು ಮದುವೆ ಬಗ್ಗೆ ಕೇಳಿದೆ ಸರ್. ಯಾವ್ದಾರ ಒಂದು ಹೇಳ್ತೀನಿ, ಯಾವ್ದಾರ ಒಂದು ಕೇಳಿ. ನೌಕರಿ ಇದೆ ಸರ್. ಸರಿ, ಈಗ 31 ವಯಸ್ಸಾದ್ರೂ ಮನೇಲಿ ಕೂತಿದ್ದಾರಾ ಅಥವಾ ನೌಕರಿ ಯಾವ್ದಾದ್ರು ಚೇಂಜ್ ಮಾಡ್ಬೇಕಾ? ಯಾವ್ದು ಕರೆಕ್ಟ್ ಆಗಿ ಹೇಳಿ ಅದನ್ನು. 31 ಏನೋ ಗವರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ? ಅಲ್ಲ, ಇದ್ರಿ ITBT. ಓಕೆ, 31 ಆಯ್ತಲ್ವಾ? ಜಾಬ್ ಅಲ್ಲಿ ಇಲ್ವಾ? ಸ್ವಲ್ಪ ಕರೆಕ್ಟ್ ಆಗಿ ಸಂಸ್ಕೃತ ಹೇಳಿ. ಓಕೆ, ರೈಟ್. ಅಲ್ಲ ಸರ್, ನೀವು ಕರೆಕ್ಟ್ ಆಗಿ ಏನೋ ಹೇಳ್ತಾ ಇಲ್ಲ. ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಮಾಡಿ ನೆಕ್ಸ್ಟ್ ಕಾಲ್ಗೆ ರೆಡಿ ಮಾಡ್ಕೊಳ್ಳಿ, ಅಷ್ಟೊಳಗೆ ಹೇಳ್ತೀನಿ. ಇದು ಇಲ್ಲಿ ಒಂದು ನಿಮಿಷ ತಡಿ. ಈಗ ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಆಗಿ ನಾನು ಮಾತಾಡ್ತೀನಿ ಜಾತಕದ ಬಗ್ಗೆ. 2032 ಇಲ್ಲಿ ನೋಡ್ಬೋದು ನೀವು. 2032ವರೆಗೂ ಕೂಡ ಇವ್ರಿಗೆ ಶುಕ್ರ ದಶ ನಡೀತಾ ಇದೆ. 2012ರಿಂದನೂ 32ವರೆಗೂ ಶುಕ್ರ ದಶ. ಶುಕ್ರ ದಶ ಕಾಂಬಿನೇಷನ್ 10-10-4 ವೃತ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದೆ ಜಾತಕ. ಶನಿ ಕೂಡ 10ನೇ ಮನೆ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಹೈಯರ್ ಸ್ಟಡೀಸ್ ಮಾಡಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾವಿಲ್ಲಿ ಜಾಬ್ ಅಂತ ಹಾಕೊಂಡಾಗ ಈ ಕಾಂಬಿನೇಷನ್ಸ್ ನೋಡಿದಾಗ, ಈ ಒಂದು ಕಾಂಬಿನೇಷನ್ಸ್ ನಿಮ್ಮ ಕ್ಲಾಸಸ್ ಅಲ್ಲಿ ನಾವು ಕ್ಲೀನ್ ಆಗಿ ಹೇಳ್ಕೊಟ್ಟಾಗ ಯಾವ ಕಾಂಬಿನೇಷನ್ ಬರುತ್ತೆ, ಅವರ ಮೂಲ ಒಂದು ಕ್ವಶನ್ ಬದಲಾವಣೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಈ 4ನೇ ಮನೆ ಬಂದಾಗ ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಶುಕ್ರದಶ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್, ಜಾಬ್ಗೆ ಹೆಲ್ಪ್ ಆಗಿರೋದ್ರಿಂದ ದಶ ತುಂಬಾ ಚೆನ್ನಾಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭುಕ್ತಿಗೆ ಹೋಗೋಣ. ಭುಕ್ತಿ ಕೂಡ 10 ಅನ್ನೊಂದು ಕಾಂಬಿನೇಷನ್ ತೋರಿಸ್ತಾ ಇರ್ತದೆ. ವೃತ್ತಿಲಿ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ಅಂತರ್ಭುಕ್ತಿಯಲ್ಲಿ ನಾವು ಹೋದಾಗ ಕೂಡ ಬುಧ 7 ಮತ್ತೆ 9, 6, 7, 9 ಕಾಂಬಿನೇಷನ್ ಇದೆ. ಬದಲಾವಣೆಗೆ ಏನಾದ್ರು ನೋಡ್ತಾ ಇತ್ತು ಅಂತಂದ್ರೆ ಬುಧ ಹಾಗೆ ಕೇತುನಲ್ಲಿ ಒಂದು ರೀತಿಯ ಬದಲಾವಣೆ, ಹೆಚ್ಚಿನ ಕಾಂಬಿನೇಷನ್ ಬರ್ತಾ ಇದೆ. ಬದಲಾವಣೆ ನೋಡಬೇಕು ಅಂತಂದ್ರೆ ಇಲ್ಲಿಂದ 3 ಮಂತ್ಸ್ ಒಳಗಡೆ ಬದಲಾವಣೆ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಉದ್ಯೋಗದಲ್ಲಿದ್ದಾರೆ. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕೊಳ್ಳಿ, ನಕ್ಷತ್ರ ನಾಡಿ ಕಲೀರಿ, ಒಳ್ಳೇದಾಗುತ್ತೆ. ಓಕೆ ಗುರುಗಳೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಮೇಡಮ್, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಕ್ಷ್ಮಿ, ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಮೇಡಮ್. 23 12 12 2008. 2008. ಹುಟ್ಟಿದ ಸಮಯ? 6:40 ಬೆಳಿಗ್ಗೆ. 6:40 ಬೆಳಿಗ್ಗೆ. ಓಕೆ, ಹುಟ್ಟಿದ ಊರು? ಮಂಡ್ಯ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಇನ್ನ ಜಾತಕದಲ್ಲಿ ಕಾಲಸರ್ಪ ದೋಷ ಇದೆ ಅಂತಾರೆ, ಇದೆಯೇ ಇಲ್ವಾ ಅಂತ. ಓಕೆ, ಏನ್ ಓದ್ತಾ ಇದಾರೆ? ಮತ್ತೆ ಎಜುಕೇಶನ್ ಬಗ್ಗೆನೂ ಒಂದ್ ಸ್ವಲ್ಪ ಏನ್ ಓದ್ತಾ ಇದಾರೆ? ಸೆಕೆಂಡ್ PUC ಕಾಮರ್ಸ್ ಓದ್ದಲ್ಲಿ ಡಲ್ ಇದ್ದಾನೆ, ಅದಕ್ಕೆ ಗುರುಗಳೇ. ಅದು ಬೇರೆ. ಓಕೆ, ಕಾಳಸರ್ಪದಿಂದ ಡಲ್ ಇದೆ ಅಂತಾರ? ಏನು ಗೊತ್ತಿಲ್ಲ, ಇದೆ ಅಂತ ಹೇಳಿದ್ದಾರೆ. ಕಾಳಸರ್ಪದಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ನಂಗೆ ಈಗಲೂ ಗೊತ್ತಿಲ್ಲ. ಎಲ್ಲೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿಲ್ಲ ಈ ವ್ಯಕ್ತಿ ಕಾಳಸರ್ಪದಿಂದ ದುರ್ಮರಣ. ಎಲ್ಲ ಕೇಳಿದ್ವಿ ನಾವು. ಕಾಳಸರ್ಪದಿಂದ ಹೆಂಡತಿ ಓಡೋದ್ಲು, ಕಾಳಸರ್ಪದಿಂದ ಗಂಡ ಓಡೋದ, ಈ ತರ ಎಲ್ಲರೂ ಇದೆಯಾ? ಕಾಳಸರ್ಪ ಅನ್ನೋ ಕಾನ್ಸೆಪ್ಟು ಇದು ಜನರಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು. ಒಂದು ಪಾಯಿಂಟ್ ನಂಬರ್ 1. ರಾಹು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಬಂದ್ರೆ ಕಾಳಸರ್ಪ ಇದೆ ಹೇಳೋಣ.
ರಾಹುಕೇತುಗಳ ಮಧ್ಯೆ ಇಲ್ಲಿ ನಮಗೆ ಎಲ್ಲಾ ಗ್ರಹಗಳು ಬಂದಿದೆ. ಆದ್ರೆ ಇನ್ನೂ ಕೂಡ ನಾವು ಕೂಲಂಕುಷವಾಗಿ ಒಳಗಡೆ ನೋಡಬೇಕು. ಇಲ್ಲಿ ಒಳಗಡೆ ನೋಡಿದಾಗ ರಾಹು ಮತ್ತೆ ಕೇತು ಇರ್ತಕ್ಕಂಥ ಡಿಗ್ರಿ ನೋಡಿದಾಗ 17 ಡಿಗ್ರಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, 17 ಡಿಗ್ರಿ. ಆ 17 ಡಿಗ್ರಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಶುಕ್ರ 23 ಡಿಗ್ರಿ ಇದ್ದಾನೆ. ಶುಕ್ರ 23 ಡಿಗ್ರಿ ಇದ್ದಾನೆ ನೋಡಿ. ಶುಕ್ರ 23 ಡಿಗ್ರಿ ಅಂದ್ರೆ ಇದೇ ರಾಶಿಯಲ್ಲಿ ಶುಕ್ರ ಮುಂದೆ ಇದ್ದಾನೆ, ರಾಹು ಹಿಂದೆ ಇದ್ದಾನೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅಂದ್ರೆ ಒಂದು ಗ್ರಹ ಆಚೆ ಹೋಯ್ತು. ಒಂದು ಗ್ರಹ ಆಚೆ ಹೋದ್ಮೇಲೆ ಕಾಳ ಸರ್ಪನೇ ಇಲ್ಲ ಅಲ್ಲಿ. ಈ ಕೆಲವರು ತಲೆಕೆಟ್ಟವರು ಜ್ಯೋತಿಷಿಗಳು ಮತ್ತೆ ಪುರೋಹಿತರು ಬಂದು ನಮ್ಮ ಹತ್ರ ಕಲಿಬೇಕು. ಅವ್ರಿಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ ಕಾಳ ಸರ್ಪನ ನೋಡೋದು ಹೇಗೆ. ಒಂದು ಪಾಯಿಂಟ್ ನಂಬರ್ 1, ಕಾಳಸರ್ಪನ ನೋಡಾದ ಮೇಲೆ ಹೇಗೆ ಅದನ್ನ ವಿಶ್ಲೇಷಣೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಸೊ ಯಾರಾದರೂ ನಿಮಗೆ ಜ್ಯೋತಿಷ್ಯ ಯಾರಾದ್ರೂ ನಿಮ್ಮ ಹತ್ರ ಹೋದ್ರೆ ದಯವಿಟ್ಟು ಪಬ್ಲಿಕ್ಗೆ ರಿಕ್ವೆಸ್ಟ್ ಏನು ಅಂತಂದ್ರೆ, ನೀವು ನಕ್ಷತ್ರ ನಾಡಿ ಕಲ್ತಿದ್ದೀರಾ ಅನ್ನೋ ಒಂದು ಮಾತನ್ನ ಕೇಳಿ. ನಿಮ್ಗೆ ಒಳ್ಳೇದಾಗುತ್ತೆ. ನಕ್ಷತ್ರ ನಾಡಿ ಯಾಕಂದ್ರೆ 65,000 ಜನ ಕಲ್ತಿದ್ದೀವಿ. ಎಷ್ಟೋ ಜನ ಅವ್ರವ್ರದ್ದು ಕರೆಕ್ಟ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಯಾರು ನಕ್ಷತ್ರ ನಾಡಿ ಲೈನಲ್ಲಿ ಬಂದಿಲ್ವೋ ಅವ್ರಿಗೊಂದು 2 ಸತಿ ಕ್ವಶನ್ ಕೇಳ್ಬೇಕು. ನಕ್ಷತ್ರ ನಾಡಿ ಕಲ್ತಿದ್ರೆ ಒಳ್ಳೇದು, ಯಾಕಂದ್ರೆ ಕರೆಕ್ಟಾಗಿ ಹೇಳ್ತೀರಿ ನೀವು ಅಂತ. ಎಲ್ಲೆಲ್ಲಿ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಯಾರ್ಯಾರು ಜ್ಯೋತಿಷ ಹೇಳ್ತಾರೆ ಅವ್ರ ಹತ್ರ ಹೋಗಿ ನಕ್ಷತ್ರ ನಾಡಿ ಕಲ್ತಿದ್ದೀರಾ ಅನ್ನೋ ಒಂದು ಕ್ವಶನ್ ಹಾಕಿ, ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ. ಪಾಯಿಂಟ್ ನಂಬರ್ 1. ಸದ್ಯಕ್ಕೆ ಇವಾಗ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಗುರುದಶ. ಗುರುದಶ ಮುಗಿದು ಶನಿ ದಶ 26 ಮೇ ಆದ್ಮೇಲೆ ಬರುತ್ತೆ. ಗುರು ಆದ್ಮೇಲೆ ಶನಿ ಕಾಂಬಿನೇಷನ್ ಬಂದಿರೋದ್ರಿಂದ ಇದು 2ನೇ ಸತಿ ಕೇಳ್ತಾ ಇರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈ ಜಾತಕ ನೋಡ್ದಂಗಿದೆ. ಇವ್ರು ಕೇಳಿದ್ದೇ ಕೇಳ್ತಾರೆ. ಕೆಲವ್ರಿಗೆ ಕಾಯಿಲೆ, ಅವ್ರಿಗೆ ಪಾಪ ಅವ್ರಿಗೆ ರೋಗ ಸ್ವಲ್ಪ ಚಿಕಿತ್ಸೆ ಕೊಟ್ಟಿರಲ್ಲ, ಕೇಳಿದ್ದೇ ಕೇಳ್ತಾ ಇರ್ತಾರೆ. ಹೇಳಿರ್ತೀನಿ 26 ಆದ್ಮೇಲೆ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಬಾಳ್ತಾರೆ, ತುಂಬಾ ಅತ್ಯುತ್ತಮವಾಗಿದೆ. 19 ವರ್ಷ ಒಳ್ಳೇದಾಗಲಿ. ಓಕೆ ಗುರುಗಳೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ಅಂತ, ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು, ಪ್ರಶ್ನಾಶಾಸ್ತ್ರಕ್ಕೆ ಮೇಡಮ್. ಓಕೆ, 1 ರಿಂದ 249 ಸಂಖ್ಯೆಗಳಲ್ಲಿ ಒಂದನ್ನ ನೀವು ಪಿಕ್ ಮಾಡಿ. 55 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಪ್ರಶ್ನಾಶಾಸ್ತ್ರ ವೆಲ್ಕಮ್. ಬಹಳ ಒಳ್ಳೇದಾಯ್ತು. ಫಸ್ಟ್ ಅನೇಕ ವರ್ಷಗಳಿಂದ ಎಲ್ಲೊಂದ್ ಕಡೆ ಕಿವಿಯಲ್ಲಿ ಒಂದ್ ಸ್ವಲ್ಪ ಇಂಪಾಗಿರ್ತಕ್ಕಂಥದ್ದು ಸೋಮವಾರ ಸೇರ್ತಾ ಇದೀನಿ ಅಂತ ಬಂತು. ಜನಗಳು ಅವ್ರು ಕೇಳ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಜನಗಳಿಗೆ ನಾವೇ ಕಲ್ತ್ರೆ, ಈಗ ಯೋಗನ ನೋಡೋದಲ್ಲ, ನಾವ್ ಮಾಡಿದ್ರೆ ನಮ್ಗೆ ಆರೋಗ್ಯ. 100%. ಜ್ಯೋತಿಷ್ಯ ಹಾಗೂ ಯೋಗ ಒಂದೇ ಮೇಡಮ್. ಹೌದು ಹೌದು. ನಾವು ಯೋಗನ ನೋಡ್ಬಿಟ್ಟು ನಮ್ಗೆ ಆರೋಗ್ಯ ಬರ್ತದ? ಯಾರೋ ಯೋಗ ಮಾಡ್ತಾ ಇರ್ತಾರ, ನಾವು ನೋಡಿದ್ರೆ ಬರುತ್ತಾ ಅಥವಾ ನಾವು ಮಾಡ್ಬೇಕಾ ಯೋಗನ? ನಾವ್ ಮಾಡ್ಬೇಕು. ಅವಾಗ ನಮ್ಗೆ ಆರೋಗ್ಯ. ಜ್ಯೋತಿಷ್ಯನು ಶಾಸ್ತ್ರದಲ್ಲಿ ಬರೆದಿರೋದು. ಸಾವಿರ ಪ್ರಶ್ನೆಗಳಿಗೆ ಒಂದೇ ಉತ್ತರ ನಕ್ಷತ್ರ ನಾಡಿ ಕಲಿಯೋದು ಅಂತ ಅನ್ಕೊಂಡಿದೀನಿ ಗುರುಜಿ. ಅನ್ಕೊಳ್ಳೋದೇನ್ ಬೇಡ, ನಾನು ಇದೀನಲ್ಲ. ಗ್ರೂಪ್ ಬರ್ತೀರಾ, ಗ್ರೂಪ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ಡಿಸ್ಕಸ್ ಮಾಡ್ತೀವಿ. ಏನು ಹೆದರ್ಕೋಬೇಡಿ, ಆರಾಮಾಗಿ ಬನ್ನಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರನಲ್ಲಿ 8 ಅಂತಿದ್ದಾಗ ಸ್ವಲ್ಪ ಬುಧನ ಕಾಂಬಿನೇಷನ್ ನಡೀತಾ ಇದೆ. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ 8 ಅಂತಂದಾಗ ಏನಾದ್ರು ಒಂದು ಬಾಧೆ ಇದ್ದೇ ಇರುತ್ತೆ. ಒಂದು ಪಾಯಿಂಟ್ ನಂಬರ್ 1. ಆದ್ರೂ ಕೂಡ ಜೀವನ ನಿಮ್ಗೆ ಚೆನ್ನಾಗಿ ನಡೆಯುತ್ತೆ, ಟೆನ್ಷನ್ ಇಲ್ಲ. ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕರೆಕ್ಟ್ ಆಗಿ ಕೊಡ್ತೀನಿ, ಯಾವಾಗ ಏನೇನು ಮಾಡಬೇಕು ಅಂತ ಹೇಳಿ. ಕರೆ ಇದ್ದಾರಾ? ಹಲೋ ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಗುರುಗಳೇ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಬುಧ 8ನೇ ಮನೇಲಿ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಉಪದ್ರವ ಅಂತ ಏನ್ ಹೇಳ್ತೀವಿ, ಸ್ಟ್ರೆಸ್ಸು, ಟೆನ್ಷನ್ನು, ಇದೆಲ್ಲ ಬರೋದು 8ನೇ ಮನೆ. ಬುಧ 8ನೇ ಮನೇಲಿ ಕೂತಿರೋದ್ರಿಂದ ಏನಾದ್ರು ಒಂದು ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಯಾರ್ದಾರು ಒಂದು ಗಂಡನ ಟೆನ್ಷನ್, ಇನ್ನೊಬ್ಬ ಟೆನ್ಷನ್ನು ಅಥವಾ ದುಡ್ಡು ಕೊಟ್ಟಿರೋದು ಬಂದಿಲ್ಲ, ಇದರಲ್ಲಿ ಎಲ್ಲ 8ನೇ ಮನೆನೇ ಎಲ್ಲ ಫಿಕ್ಸ್ ಆಗೋದು. ಹೆಸರು ಕಾಳನ್ನ ನೀವು ದಾನ ಮಾಡಿ ಪ್ರತಿ ಬುಧವಾರ. ಈಗ ಬರ್ತಕ್ಕಂಥ ಮುಂದಿನ ಬುಧವಾರದಲ್ಲಿ ಹೆಸರು ಕಾಳ 3 ವಾರ ಮಾಡಿ, ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಮಂಗಳ ಬಲವಾಗಿರೋದ್ರಿಂದ ನಾಳೆ ಮಂಗಳವಾರ ಕೆಂಪು ದಾರ ಕಟ್ಕೊಳ್ಳಿ. ಎಲ್ಲರೂ ಕೂಡ ನಿಮಗೆ ಒಂದು ಶರಣಾಗತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಉತ್ತಮವಾಗಿರ್ಲಿ, ಒಳ್ಳೇದಾಗ್ಲಿ. ಕ್ಲಾಸಿಗೆ ಬನ್ನಿ, ಒಳ್ಳೇದಾಗ್ಲಿ. ಓಕೆ ಗುರುಗಳ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು, ಹರೀಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು?
ನನ್ ಬಗ್ಗೆನೆ. ಓಕೆ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಸರ್. ಓಕೆ, 17 ಫೆಬ್ರವರಿ. ಓಕೆ, 17 ಫೆಬ್ರವರಿ 1989. 1989. ಹುಟ್ಟಿದ ಸಮಯ 10:47 ರಾತ್ರಿ. 10:47 ರಾತ್ರಿ. ಹುಟ್ಟಿದ ಊರು ಸರ್? ಚಿತ್ತೂರು, ಆಂಧ್ರ ಪ್ರದೇಶ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್, ನಿಮ್ಮ ಸ್ಟೂಡೆಂಟೇ ನಾವು. ಓಕೆ, ವೆರಿ ಗುಡ್. ಸರ್, ಒಂದ್ ಸ್ವಲ್ಪ ಕನ್ಫ್ಯೂಷನ್. ಯಾರ ಹತ್ರನೋ ಇದ್ ಮಾಡಿದಾಗ ನವಂಶದಲ್ಲಿ 10ನೇ ಮನೆ ಐತೆ ಕೇತು ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ನವಾಂಶ ಏನಕ್ಕೆ? ನೀವು ಎಷ್ಟು ವಯಸ್ಸು ನಿಮಗೆ? ಆಗ್ತಿದೆ ಸರ್, ಈಗ 37 ಮ್ಯಾರೇಜ್ ಆಗಿ 6 ವರ್ಷ ಆಗ್ತಿದೆ. ನವಾಂಶ ಯಾಕೆ ಬೇಕು ಇವಾಗ? ನವಾಂಶ ಬೇಕಾಗಿರೋದು ಮದ್ವೆಗೆ ಅಲ್ವಾ? ಹೌದು ಸರ್. ನವಾಂಶ ಇರೋದು ಏನಕ್ಕೆ ಗೊತ್ತಿಲ್ಲ ಸರ್, ಅದನ್ನ ನೀವೇ ಹೇಳ್ಬೇಕು. ಮತ್ತೆ ಈ ತರ ಆದ್ರೆ ನಮಗೆ ಅವಮಾನ. ನೀವು ಇಲ್ಲಿ ಕಾಲ್ ಮಾಡಿ ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಆತರ ಇಲ್ಲ. ಸ್ಟೂಡೆಂಟ್ ಅನ್ಬಿಟ್ಟು ಯಾವನೋ ಹೋಗಿ ನಿನಗೂ ತಲೆ ಕೆಟ್ಟಿದೆ, ಅವನಿಗೂ ತಲೆ ಕೆಟ್ಟಿದೆ. ಹೌದಾ? ಈಗ ಡಾಕ್ಟರೇಟ್ ಮಾಡಿದವ್ರು ಯಾವ ತರ ತಿಳ್ಕೊಬೇಕು ನಮ್ಮ ಹತ್ರ? ಒಂದ್ ಕೆಲಸ ಮಾಡಿ, ನಕ್ಷತ್ರ ನಾಡಿ ಗ್ರೂಪ್ಗಳನ್ನೆಲ್ಲ ಬಿಟ್ಟು ಮನೇಲಿ ಸುಮ್ ಕೂತ್ಕೊಳ್ಳಿ ಬೆಸ್ಟ್. ನೀವು ಮಾತಾಡ್ತಕ್ಕಂಥದ್ದು ಗುರುಗೆ ಶೋಭೆ ತರ್ತಕ್ಕಂಥದ್ದು ಮಾತಾಡಿಲ್ಲ. ಅದು ಟಿವಿಲಿ ಇಷ್ಟು ದೊಡ್ಡ ಪಬ್ಲಿಕ್ ಅಲ್ಲಿ ಅಲ್ವಾ? ಇಲ್ಲ ಈಗ ಗುರುಗಳ ಶಾಪಕ್ಕೆ ಗುರಿ ಆಗ್ಬೇಡಿ. ಅರ್ಥ ಆಯ್ತಾ? ನನಗ್ ಕೋಪ ಬಂದು ಶಾಪ ಕೊಟ್ಟ ಅಂತಂದ್ರೆ ಮನಸ್ಸಿಂದ ನೀವು ಜೀವನದಲ್ಲಿ ಎದಳಕ್ಕೆ ಆಗಲ್ಲ. ನಕ್ಷತ್ರಾಣಿ ಕಲ್ತ ಮೇಲೆ ನಕ್ಷತ್ರಾಣಿ ಬಗ್ಗೆ ಸಬ್ಜೆಕ್ಟ್ ಕೇಳಿ. ಅದ್ ಬಿಟ್ಬಿಟ್ಟು ಯಾರ ಹತ್ರ ಹೋಗಿದ್ದೆ ನಮ್ದಲ್ಲಿ ಅದಿದೆ ಇದಿದೆ ಇದಿದೆ ಅದಿದೆ ಅಂತಕ್ಕಂಥದ್ದು ಸಮಂಜಸನ? ಇಷ್ಟು ಫೇಮಸ್ ಇದೆಯೋ ಅವ್ನು ಯಾವನ್ ತರ್ಕಂಡಿ ಅವ್ನು ಫೇಮಸ್ ಇರೋನು ಹೆಸರು ಹೇಳಿ ಹೋಗಿ. ಯಾವನ ಹತ್ರ ಹೋಗಿದ್ರೆ ಎಷ್ಟು ಜನಕ್ಕೆ ಅವ್ನು ಜ್ಯೋತಿಷ್ ಹೇಳ್ಕೊಟ್ಟಿದ್ದಾನೆ ಆ ತಿಕ್ಕಲ್ ನನ್ ಮಗ? ವಾಹಿನಿಯಲ್ಲಿ ಈ ತರ ಮಾತಾಡಬಾರ್ದು. ಆದ್ರೂ ಕೇಳ್ತಕ್ಕಂಥ ಸ್ಟೂಡೆಂಟ್ ಹಿಂಗ್ ಕೇಳಿದಾಗ ನಾನು ಈ ಪ್ರಶ್ನೆ ಕೇಳ್ಬೇಕಾಗತ್ತೆ ಅಲ್ವಾ? ನಿಮಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಯಾಕೋ ಬಲಗಡೆನ ಎಡಗಡೆ ಎದ್ದಿದ್ದೀರಾ. ದಯಮಾಡಿ ಇನ್ನು ಮೇಲೆ ಲೈಫಲ್ಲಿ ನನ್ನ ಮೀಟ್ ಮಾಡೋದಾಗ್ಲಿ ನಕ್ಷತ್ರ ನಾಡದಲ್ಲಿ ಇರೋದಾಗ್ಲಿ ನಮ್ಮ ನಂಬರ್ ಸಿಗುತ್ತೆ ನಿಮ್ಗೆ. ಓಕೆ, ಮಾಡ್ಬೇಡಿ ದಯವಿಟ್ಟು. ವಿಚಿತ್ರವಾಗಿರ್ತಕ್ಕಂಥ ಕ್ವಶನ್ ಕೇಳ್ಬೇಡಿ. ಬೇರೆ ಕಡೆ ಹೋಗಿ ಬಂದಿದೆ ಅಂದ್ರೆ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಥವಾ ನಿಮಗೆ ಟೈಮು ಖರಾಬ್ ಆಗಿದೆ. ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮುಂದಿನ ಕಾಲ್ ಕೊಡಿ. ಓಕೆ ಗುರುಗಳೇ, ನೀವು ತಿಳಿಸ್ಕೊಡ್ತಾ ಇದ್ರಿ ಹುಣ್ಣಿಮೆ ಆದ್ಮೇಲೆ ಮಾರನೇ ದಿನ ಯಾವ ರೀತಿ ಅಂತ ಹೇಳಿ ಅದನ್ನು ಮುಂದುವರಿಸಿದ್ದಾರೆ ಗುರುಗಳೇ. ಓಕೆ, ಸ್ವಲ್ಪ ಬ್ರೇಕ್ ತಗೊಂಡು ಸರಿ. ಓಕೆ, ನಾನು ಹೇಳಿದೆ ಅವ್ರಿಗೆ ಇದು ತಗೊಂಡು ಮಾಡಿ ಅಂತ. ಸರಿ, ಮುಂದಿನ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹುಣ್ಣಿಮೆ ಆದಮೇಲೆ ಯಾವುದನ್ನ ಕಟ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ವಸ್ತುಗಳು ಪದಾರ್ಥಗಳನ್ನ ಕೊಟ್ಟಾಗ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಈಗ ಒಂದು ಜಾರು, ಒಂದು ಯಾವ್ದಾರ ಒಂದು ಪದಾರ್ಥ, ಆ ಪದಾರ್ಥದಲ್ಲಿ ನಾವು ಏನೇನೋ ಅದು ಇದು ಎಲ್ಲ ಹಾಕ್ತಿವಿ, ಐಟಮ್ಸ್ ಎಲ್ಲ ಹಾಕ್ತಿವಿ. ಹೊಸ ಐಟಮ್ಸ್ ಹಾಕ್ಬೇಕು ಅಂದ್ರೆ ಹಳೆ ಐಟಮ್ ಹೋಗ್ಬೇಕು. ಹಳೆ ಐಟಮ್ ಹೋದಾಗ ಆ ಹೊಸ ಐಟಮ್ಗೆ ಜಾಗ ಆಗುತ್ತೆ. ಸೊ ಹಳೆ ಐಟಮ್ ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಿಂದ ನಮ್ಗೆ ಒಳ್ಳೇದಾಗಬೇಕು, ಹೊಸ ಚೆನ್ನಾಗಿ ಬರಬೇಕು ಅಂತಂದ್ರೆ ನಮಗೆ ಹುಣ್ಣಿಮೆ ಆದ್ಮೇಲೆ ಬರ್ತಕ್ಕಂಥ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳೇ, ಹುಣ್ಣಿಮೆಯ ಮಾರನೇ ದಿನ ಬಹಳ ವಿಶೇಷವಾದ್ದು ಅಂತ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸಿದ್ದಾರೆ ಗುರುಗಳೇ. ಯಾವುದೇ ಒಂದು ವ್ಯಸನಗಳಾದ್ರೂ ಆಗ್ಲಿ ನಾವು ಬಿಡಬೇಕು ಅಂತಂದಾಗ ಖಂಡಿತ ಇರ್ತಕ್ಕಂಥದ್ದು. ಸಾಕಷ್ಟು ಜನಕ್ಕೆ ಚಟ ಅನ್ನೋದು ಯಾರಿಗಿರಲ್ಲ, ಎಲ್ಲರಿಗೂ ಚಟ ಇರುತ್ತೆ. ಒಬ್ಬರಿಗೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಒಂದು ಚಟ, ಒಬ್ಬರಿಗೆ ಸಿಗರೇಟ್ ಸೇದೋ ಚಟ, ಗಂಡಸರಿಗಾದ್ರೆ ಕುಡಿತದ ಚಟ, ಅಥವಾ ಕೆಲವರಿಗೆ ಸಾಲ ಮಾಡೋನು ಚಟನೇ. ಅವ್ರ ಹತ್ರ ದುಡ್ಡು ಇಸ್ಕೊಳ್ತಾರೆ, ಇವ್ರ ಹತ್ರ ದುಡ್ಡಿದ್ರು ಕೂಡ ದುಡ್ಡು ಇಸ್ಕೊಳ್ಳತಕ್ಕಂಥ ಚಟ. ಸಂಕಲ್ಪವನ್ನು ಮಾಡ್ಕೊಂಡಾಗ ಹುಣ್ಣಿಮೆ ಆದ ಮೇಲೆ ಈ ರೀತಿಯಾಗಿ ಮಾಡಬಾರ್ದು. ನಿಮ್ಮ ಮನ್ಸಿಗೆ ಬಂದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಕೆಲವು ಬರೋದೇ ಇಲ್ಲ, ನಾವೇನ್ ಮಾಡೋಣ ಅವ್ರಿಗೆ. ಕೆಲವ್ರಿಗೆ ಕೆಟ್ಟದ್ದು ಮಾಡ್ತಾ ಇದ್ರು, ಅವ್ರಿಗೆ ಇದು ಕೆಟ್ಟದ್ದು ಮಾಡ್ತಾ ಇದೆ ಅಂತ ಮನಸ್ಸಿಗೆ ಬರದೇ ಇರೋರ್ಗಲ್ಲ. ಚಂದ್ರನ ಆಧಿಪತ್ಯದಲ್ಲಿ ಕೆಲವು ಅತಿ ಘೋರವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಚಂದ್ರನ ಆಧಿಪತ್ಯ ಇರತಕ್ಕಂಥದ್ದು ಅತಿ ವಿನಮ್ರತೆಯಿಂದ ಇರತಕ್ಕಂಥ ಮನಸ್ಥಿತಿನೂ ಬರುತ್ತೆ. ಕೆಲವೊಂದು ಮಧ್ಯದಲ್ಲಿ ಬರ್ತಕ್ಕಂಥ ಮನಸ್ಥಿತಿಗಳು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಮಧ್ಯದ ಮನಸ್ಥಿತಿಲಿ ಬಂತು ಅಂತಂದ್ರೆ ಆ ಕಡೆ ನಮಗೆ ಒಳ್ಳೇದು ಇಲ್ಲ, ಈ ಕಡೆ ನಮಗೆ ಕೆಟ್ಟದ್ದು ಇಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಆ ವಿಚಾರದಲ್ಲಿ ನಾವೇನು ಹೇಳ್ತೀವಿ, ಅವ್ರಿಗೆ ಸರಿ ತಪ್ಪುಗಳು ಗೊತ್ತಾಗುತ್ತೆ.
ಒಂದು ಕಡೆ ಫುಲ್ ನಮಗೆ ಒಳ್ಳೇದು ಯಾವುದು ಅಂತ ಗೊತ್ತು ಅನ್ನೋರಿಗೆ ಏನು ಹೇಳೋದು ಬೇಕಾಗಿಲ್ಲ. ನಾವು ಇನ್ನೊಂದು ಕೆಟ್ಟದ್ದು ಯಾವುದು, ನಾವು ಕೆಟ್ಟದಲ್ಲೇ ಇರ್ತೀವಿ ಅನ್ನೋರಿಗೆ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ. ಈ ಮೈದಲ್ಲಿ ಗೊಂದಲದಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಪರಿವರ್ತನೆ ಆಗಬೇಕು ಅನ್ನೋರಿಗೆ ಈ ಒಂದು ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಹಳ ಹೆಲ್ಪ್ ಆಗುತ್ತೆ. ತಗೊಳ್ಳೋಣ. ಹಲೋ ಹಲೋ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ಶಿವಮೊಗ್ಗದಿಂದ ಆರ್ತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆನೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ನಾನು ಪ್ರಶ್ನೆ ಶಾಸ್ತ್ರ ಗೊತ್ತೀನಿ ಮೇಡಮ್. ಓಕೆ, 1ರಿಂದ 249 ಸಂಖ್ಯೆಗಳಲ್ಲಿ ಒಂದನ್ನು ನೀವು ಪಿಕ್ ಮಾಡಿ. 6 ನಂಬರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ಪ್ರಶ್ನೆ ಕೇಳಿ. ಪ್ರಶ್ನೆ, ಮನೆ ಕಟ್ಟಬೇಕಂತ ಇದ್ದೀವಿ, ಒಂದಲ್ಲ ಒಂದು ಅಡಚಣೆಗಳು ಬರ್ತಾನೆ ಇದಾವೆ, ಯಾಕೆ ಯಾವಾಗ ಆಗ್ಬಹುದು ಅಂತ. ಈಗ ಬುಧ ದಶೆನಲ್ಲಿ ಪ್ರಶ್ನೆ ಕೇಳಿದ್ರೆ 2027 ಚಂದ್ರ ಭುಕ್ತಿ, ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಹೋಗೋಣ. ಚಂದ್ರ ಮತ್ತೆ ಬುಧ 3 ಬರ್ತಾ ಇದೆ, ಚಂದ್ರ 4 8. ನಿಮಗೆ ಬರ್ತಕ್ಕಂತ ಒಂದು ಏನು ಜನಗಳಿರ್ತಾರಲ್ಲ ಅವ್ರ ಹತ್ರ ಸಮಾಧಾನ ಆಗ್ತಾ ಇಲ್ಲ. ದುಡ್ಡಿನ ವಿಚಾರದಲ್ಲಿ ಏನು ತೋರಿಸ್ತಾ ಇಲ್ಲ. ಇಲ್ಲಿ ದುಡ್ಡಿನ ಸಮಸ್ಯೆ ಏನೂ ಇಲ್ಲ, ಜಾಗದ ಸಮಸ್ಯೆ ಏನೂ ಇಲ್ಲ, ಕಟ್ಟೋ ಸಮಸ್ಯೆನೂ ಇಲ್ಲ. ಯಾರು ಅಲ್ಲಿ ನಿಮ್ಮ ಯಜಮಾನರಾಗಿರ್ಬೋದು, ಇನ್ನೊಬ್ಬರಾಗಿರೋದು ನಿರ್ಣಯವನ್ನ ತಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರ. ನಿರ್ಣಯ ಇಲ್ಲ. ಯಾಕಂದ್ರೆ ಯಾವುದೇ ಮನೆಗೆ ನಾವು ನಿರ್ಣಯ ಮಾಡಬೇಕು ಅಂತಂದ್ರೆ 4th ಕಸ್ಪ್ ನೋಡ್ತೀವಿ. 4ನೇ ಕಸ್ಪು 4 ಅಂತ ತೋರಿಸಿದಾಗ ಡೆಫಿನೆಟ್ಲಿ ಮನೆ ಕಟ್ಟುವ ಯೋಗ ಇದೆ ಅಂತ ತೋರಿಸ್ತಾ ಇದೆ. ಮನೆ ಕಟ್ಟಬಹುದು. 10 ಅಂತಂದಾಗ ಅಲ್ಲಿ ಯಾರೋ ಒಬ್ರು ಅಧಿಕಾರ, ನಿಮ್ಮ ಮನೆಯಲ್ಲಿ ಯಾರು ಕಟ್ತಾರೆ, ಈಗ ಅಣ್ಣ ಕಟ್ಬೋದು, ಗಂಡ ಕಟ್ಬೋದು, ಅಥವಾ ತಂದೆ ಮಾಡ್ಕೊಡ್ಬೋದು. ಅವರು ಇಲ್ಲಿ ಫೋಕಸ್ ಅಲ್ಲಿ ಇಲ್ಲ. ಅವರ ಫೋಕಸ್ ನಿರ್ಣಯ ಮಾಡೋದೇ ಖಂಡಿತ ಆಗುತ್ತೆ. ಈಗ ಅವ್ರು ಮಾಡಬೇಕು, ಏನ್ ಮಾಡೋದು ಅನ್ನೋದು 2ನೇ ಪ್ರಶ್ನೆ ಬಂದಾಗ, ಸೂರ್ಯನ ಆಧಿಪತ್ಯದಲ್ಲಿ 10-6 ಬಂದಾಗ ಯಾರು ನಿಮ್ಮ ಮನೇಲಿ ಕಟ್ಟಬೇಕು ಅಂತ ಮುಂದುವರೆದ ಆಗಿರುತ್ತೋ ಅವರ ಹೆಸರಲ್ಲಿ ಅವರಿಗೆ ಗೋಧಿಯನ್ನ ನಿವಾರಿಸ್ಬಿಟ್ಟು ಒಂದು 500 ಗ್ರಾಮ್ ಅಥವಾ 1 kg ಪರವಾಗಿಲ್ಲ 3 ಪ್ಯಾಕೆಟ್ ಆ ವ್ಯಕ್ತಿಗೆ ನಿವಾರಿಸಿ 3 ವಾರ ಅಥವಾ 4 ವಾರ ಕೊಟ್ಟು ಮನಸ್ಥಿತಿ ಬದಲಾಗುತ್ತೆ. ಮನಸ್ಥಿತಿ ಬದಲಾದಾಗ ಪರಿಸ್ಥಿತಿ ಬದಲಾಗುತ್ತೆ. ಒಳ್ಳೆದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹುಣ್ಣಿಮೆಯ ಮಾರನೇ ದಿನ ಬಹಳ ವಿಶೇಷ ದಿನ ಅಂತ ಹೇಳ್ತಾ ಇದ್ರೆ ಮುಂದುವರಿಸಿ ಗುರುಗಳೇ. ಹಾಗೆ ಈ ಹುಣ್ಣಿಮೆಯ ನೆಕ್ಸ್ಟ್ ಡೇ ನಾನು ಅವಾಗಲೇ ಹೇಳಿದೆ ಏನೇನೆಲ್ಲ ಮಾಡಬೇಕು ಅಂದ್ರೆ. ಈ ಶುಕ್ರ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಅಡಿಗೆ ಮನೆ ಸೌತ್ ಈಸ್ಟ್ ಅಂತ ನಾವೇನು ಹೇಳ್ತೀವಿ, ಆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಇರ್ತಕ್ಕಂಥ ಹುಳ ಹಿಡಿದಿರ್ತಕ್ಕಂಥದ್ದು, ಹಳೆ ಈ ಹಪ್ಪಳ, ಸಂಡಿಗೆ ಇವೆಲ್ಲ ಶುಕ್ರನ ಕಾರಕಗಳು. ಹುಳ ಹಿಡಿದಿದೆ, ಹಳೇದಾಗಿದೆ, ಯೂಸ್ ಮಾಡ್ತಾ ಇಲ್ಲ. ಹಾಗೆ ಉಪ್ಪಿನಕಾಯಿ, ಹಾಗೆ ಅಕ್ಕಿ ಏನಾದ್ರು ಬೂಸ್ಟ್ ಬಂದಿದ್ರೆ ಇವತ್ತಿನ ದಿವಸ ಇಮಿಡಿಯೇಟ್ ಆಗಿ ನಾಳೆ ತೆಗೋಣ ನಾಡಿದ್ದು ತೆಗೋಣ ಅನ್ನೋ ಬದಲು ಇವತ್ತು ವಿಶೇಷವಾಗಿ ಸೋಮವಾರ ದಿವಸ ತೆಗೆದ್ರೆ ಶುಕ್ರನ ಒಂದು ಬಲ ಜಾಸ್ತಿ ಆಗುತ್ತೆ, ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸೊ ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಂದಿದೆ, ಇವತ್ತು ಯಾರು ಮಿಸ್ ಮಾಡಬೇಡಿ. ಯಾವುದೇ ಒಂದು ಪದಾರ್ಥ, ನಿಮ್ಮ ಬಟ್ಟೆ ಇರ್ಬೋದು, ಅಡುಗೆ ಮನೇಲಿರ್ತಕ್ಕಂಥ ನಿಮಗೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದನ್ನ ನಾನು ವೇಸ್ಟ್ ಅಂತ ನಾವು ಕರಿತೀವಿ. ವೇಸ್ಟ್ ಅಂದ್ರೆ ಯಾವುದು, ನೀವು ಉಪಯೋಗಿಸಿಲ್ಲ, ಅದು ಇನ್ನೊಬ್ರಿಗೆ ಉಪಯೋಗಕ್ಕೂ ಬರ್ತಾ ಇಲ್ಲ, ಅಥವಾ ಅದನ್ನು ಉಪಯೋಗಕ್ಕೆ ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ, ಬೇರೆಯವರು ಉಪಯೋಗಿಸ್ಕೋಬಹುದು ಅನ್ನೋ ಈ ಒಂದು ಸಮತೋಲನವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಇವತ್ತು ಡಿಸ್ಕಾರ್ಡಿಂಗ್ ಡೇ ಅಂತ ನಾವು ಕರಿತೀವಿ. ಬರೀ ಇವತ್ತೇನೆ ಸರ್ ಅಂತಂದ್ರೆ ನೋ. ಹುಣ್ಣಿಮೆಯಾಗಿ ನೀವು ತಲೆಲಿಟ್ಕೊಳ್ಳಿ, ಏನಾದ್ರು ನಾವು ಕೊಡಬೇಕು ಅಂತಂದಾಗ ಕ್ಷೀಣದಲ್ಲಿ ಕೊಡಬೇಕು, ವೃದ್ಧಿಯಲ್ಲಿ ಕೊಡಬಾರ್ದು. ಇದನ್ನ ತಲೆಲಿಟ್ಕೊಳ್ಳಿ. ಅದರಲ್ಲಿ ಕ್ಷೀಣ ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಡೌನ್ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕಾಲ ಹೋಗ್ತಾ 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 ಆಮೇಲೆ ಬೇರೆ ಅದು. ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇನೆ ಇಟ್ ವಿಲ್ ಸ್ಟಾರ್ಟ್ ಡಿಕ್ರೀಸಿಂಗ್. ಆ ಸ್ಟಾರ್ಟಿಂಗ್ ನಾವು ಕೊಟ್ಬಿಟ್ರೆ ಫುಲ್ಫಿಲ್ಲಿಂಗಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಬಟ್ಟೆ ಆದರೂ ಆಗಿರ್ಬೋದು, ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥ ಆಗಿರ್ಬೋದು, ಅಥವಾ ಮಿಕ್ಕೋಗಿರ್ತಕ್ಕಂಥ ಯಾವುದೇ ನಿಮ್ಮ ವಸ್ತುಗಳಿರ್ಬೋದು, ಇವತ್ತಿನ ಡಿಸ್ಕಾರ್ಡ್ ಮಾಡ್ತಕ್ಕಂಥ ದಿವಸ. ಶುಕ್ರನನ್ನ ಆಕ್ಟಿವೇಟ್ ಮಾಡಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು, ನೀಟಾಗಿ ಇಟ್ಕೊಡ್ತಕ್ಕಂಥದ್ದು ನಿಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿ ಒಂದು ಸಣ್ಣ ಟಿಪ್ಸ್ ಇವತ್ತು ಕೊಟ್ಟಿದ್ದೀನಿ.
ಓಕೆ ಗುರುಗಳೇ, ವೀಕ್ಷಕರೇ, ಗುರುಗಳ ನೇತೃತ್ವದಲ್ಲಿ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಸುಲಭವಾಗಿ 15 ದಿನಗಳಲ್ಲಿ ಕಲಿತುಕೊಂಡಿದ್ದಾರೆ. ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಅವರ ನಂಬರ್ ಡಿಸ್ಪ್ಲೇ ಇದೆ. ನೀವು ಆಸಕ್ತಿ ಇದ್ರೆ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ ಅಂತ ಹೇಳ್ತಾ, ನಾನು ಮೊದಲೇ ಹೇಳಿದಾಗೆ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಲೋ, ನಮಸ್ತೆ ಎಲ್ರಿಗೂ. ನಾನು ನಕ್ಷತ್ರನಾದಿ ಸ್ಟೂಡೆಂಟ್. ನಾನು 86 ಬ್ಯಾಚ್ ಅಲ್ಲಿ ನಾನು ಕ್ಲಾಸ್ ಕಲ್ತಿದ್ದು. ನನಗೆ ಮೊದಲೇ ಸ್ವಲ್ಪ ಗ್ರಹ ನಕ್ಷತ್ರಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಸ್ವಲ್ಪ ಇತ್ತು. ಇನ್ನು ಸ್ವಲ್ಪ ತಿಳಿಬೇಕು, 15 ದಿನದಲ್ಲಿ ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಅದು ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ನಾನು ನಂಬಿರಲಿಲ್ಲ ಇದನ್ನ, ಬಟ್ ಅದನ್ನ ಏನಿದೆ ಅಂತ ನೋಡೋಕೆ ಅಂತ ಬಂದೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಇಷ್ಟ ಆಗುತ್ತೆ. ನಕ್ಕೊಂತ ಹೇಳ್ಕೊಡ್ತಾರೆ, ನಾವು ಕಲಿಬಹುದು ಎಲ್ರು. ಇದ್ರಲ್ಲಿ ಅಂತದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಯಾವ್ದು ಜಾದು ಏನೂ ಮಾಡಲ್ಲ. ಇಲ್ಲಿ ಏನಿರುತ್ತೆ ಅದನ್ನಷ್ಟೇ ಹೇಳ್ತಾರೆ. ನಮ್ದು ನಾವು ಹುಟ್ಟಿದ್ದು ಡೇಟ್ ಇದೆಲ್ಲ ತಗೊಂಡು ನೋಡಿದಾಗ ಅದರಲ್ಲಿ ಏನ್ ಬರುತ್ತೆ ಏನು ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನಂಗಿಲ್ಲ. ಅದ್ರಲ್ಲಿ ಇರೋದಷ್ಟೇ ಹಿಂಡು ಕೊಡ್ತಾರೆ ಅಷ್ಟೇನೆ. ಆ ಹಿಂಡು ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದುವರಿಸ್ಬೇಕು, ನಾವು ಯಾವ ತರ ಮುಂದೋಗ್ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ. ಅದ್ ನೋಡಿ ಜೀವನ ಮಾಡ್ಬೇಕು. ಯಾವ್ದು ಚೋಮಂತ್ರಗಾಳಿ ಅಂತ ಬರಲ್ಲ. ದಾನ ಇದೆಲ್ಲ ಹೇಳ್ಕೊಡ್ತಾರೆ, ಕಲಿಬಹುದು. ಮತ್ತೆ ದಾನ ಇದೆಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ. ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ ಯಾವ್ದು ಖರ್ಚೇನು ಇರೋದಿಲ್ಲ. ಕಲಿಬಹುದು, ತುಂಬಾ ಚೆನ್ನಾಗಿದೆ. ಕಲೀರಿ, ಒಳ್ಳೇದಾಗುತ್ತೆ. ನಮ್ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡು ಕೊಡುತ್ತೆ. ಆ ಹಿಂಡನ್ನ ತಗೊಂಡು ನಮ್ ಜೀವನನ ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿದ್ದು. ಆಲ್ ದ ಬೆಸ್ಟ್. ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟು ಉಪಯೋಗಗಳಿದೆ ಅಂತ ಅವರ ನೇತೃತ್ವದಲ್ಲಿ ಕಲಿತಂತಹ ವಿದ್ಯಾರ್ಥಿ ತಿಳಿಸ್ಕೊಡ್ತಾ ಇದ್ರು. ನಿಮಗೆ ಆಸಕ್ತಿ ಇದ್ರೆ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರಾಚೀನವಾದ ಅತ್ಯಂತ ಕೈಲಾಶ್ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.